ಮಳೆ ಬಂದರೂ ಕಷ್ಟ, ಬೆಳೆ ಬೆಳೆದ್ರೂ ನಷ್ಟ. ಇದು ಸದ್ಯದ ದೇಶದ ರೈತನ ಸ್ಥಿತಿ. ಕಳೆದ ವರ್ಷ ಮೆಕ್ಕೆಜೋಳಕ್ಕೆ ಉತ್ತಮ ಬೆಲೆ ಇತ್ತು. ಈ ವರ್ಷವೂ ಉತ್ತಮ ಬೆಲೆ ಸಿಗುತ್ತೆ ಅನ್ನುವ ಆಸೆಯಿಂದ ಅಧಿಕ ಪ್ರಮಾಣದ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರು. ಆದರೆ ಈಗ ದರ ಪಾತಾಳಕ್ಕಿಳಿದಿದೆ. ಕೈ ತುಂಬ ಲಾಭದ ಕನಸು ಕಂಡಿದ್ದ ಅನ್ನದಾತರು ಕಣ್ಣೀರಿಡ್ತಿದ್ದಾರೆ. ಈ ಬಾರಿ ಮುಂಗಾರು ಮಳೆ ಮುಂಚಿತವಾಗಿಯೇ ಆಗಮಿಸಿ ರೈತರಲ್ಲಿ ಉತ್ಸಾಹವನ್ನ ದುಪ್ಪಟ್ಟು ಮಾಡಿತ್ತು. ಇದೇ ಸಂಭ್ರಮದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 1.65 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರು. ಆದರೆ ನಿರಂತರ ಮಳೆ ಬೆಳೆಯನ್ನು ಕಸಿದುಕೊಂಡಿತ್ತು. ಇರೋದನ್ನೇ ಸಿದ್ಧ ಮಾಡಿಕೊಂಡು ಮಾರುಕಟ್ಟೆಗೆ ಕೊಂಡೊಯ್ದ್ರೆ ಅಲ್ಲೂ ಅನ್ನದಾತನಿಗೆ ಶಾಕ್ ಎದುರಾಗಿದೆ. ಅನ್ನದಾತರಿಗೆ ಗಾಯದ ಮೇಲೆ ಬರೆ. ಪಾತಾಳಕ್ಕೆ ಕುಸಿದ ಮೆಕ್ಕೆಜೋಳದ ಬೆಳೆ. ಕೊಪ್ಪಳ ಮಾರುಕಟ್ಟೆಯಲ್ಲಿ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಸರಾಸರಿ 2,355 ರೂಪಾಯಿ ಇತ್ತು. ಆದರೆ ಈಗ 1,750ಕ್ಕೆ ಕುಸಿದಿದೆ. ಕಳೆದ ವರ್ಷ 2,511ರಿಂದ 2,900 ರೂಪಾಯಿ ಇತ್ತು. ಪ್ರತಿ ಎಕರೆ ಮೆಕ್ಕೆಜೋಳ ಬೆಳೆಯೋದಕ್ಕೆ ಕನಿಷ್ಠ 30,000 ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಈಗಿನ ದರಕ್ಕೆ ಮೆಕ್ಕೆಜೋಳ ಮಾರಿದ್ರೆ ಹಾಕಿರೋ ಬಂಡವಾಳವೂ ಬರದಂತಹ ಪರಿಸ್ಥಿತಿ ಇದೆ. ಮೆಕ್ಕೆಜೋಳ ರೀ ನಾವು ಪ್ಯಾಕೆಟ್ ಓದಿದ್ವಲ್ರಿ, 2,100 ಓದಿವಿ, 1,800 ಓದಿವಿ. ಅಲ್ಲಿಂದ ಹೀರೆ ಗೊಬ್ಬರದ್ದು ರೇಟ್ ಜಾಸ್ತಿ ರೀ, 600. ಹೀರೆ ಗೊಬ್ಬರ ಬೆಳೆ ಅದು ರೇಟ್ ಜಾಸ್ತಿ ರೀ. ನಾವು ಮಳೆ ವಿಪರೀತ ಕಾಡಿ ನಮ್ಮ ಬೆಳೆನೂ ಕಡಿಮೆ ಆಗೈತೆ ರೀ. ಬೆಳೆನೂ ಬಂದಿಲ್ಲ ಅಷ್ಟು. ಇಲ್ಲಿ ಮಾರ್ಕೆಟಿಗೆ ಬಂದಂದ್ರೆ ಇಲ್ಲಿ 1,700, ಹಿಂಗೆ 1,600, 1,800 ಮೆಕ್ಕೆಜೋಳ ಕೇಳ್ತಾರೆ. ಭಾಳ ಲಾಸ್ ಆಗೈತೆ ರೀ ನಮ್ಗೆ. ಒಂದು ಎಕರೆಗೆ ನಮ್ಮದು 40,000ರಿಂದ 45,000 ರೂಪಾಯಿ ಖರ್ಚು ಬರ್ತೈತೆ ರೀ. ಕೇಂದ್ರ ಸರ್ಕಾರ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದೆ. ರಾಜ್ಯ ಸರ್ಕಾರವು ಬೆಂಬಲ ಬೆಲೆಯಲ್ಲಿ ಮೆಕ್ಕೆಜೋಳ ಖರೀದಿ ಆರಂಭಿಸಬೇಕಿತ್ತು. ಆದರೆ ಈ ವರ್ಷ ಇಲ್ಲಿಯವರೆಗೂ ಖರೀದಿ ಕೇಂದ್ರ ಆರಂಭಿಸಿಲ್ಲ. ಹೀಗಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ವರ್ಷ ಮೆಕ್ಕೆಜೋಳದ ರೇಟ್ ಎಲ್ಲ ತುಂಬ ಕಮ್ಮಿ ಆಗಿದೆ ಸರ್. 1,800, 1,600, 1,700, 1,900 ಲಾಸ್ಟ್ ಅಂತಾರೆ. ನಾವು ರೈತರು ಬೀಜ ಗೊಬ್ಬರ ತೊಗೊಂಡು ಹೋಗೋದು 1,800, 2,000 ರೂಪಾಯಿ ಕೊಟ್ಟು ಬೀಜ ಗೊಬ್ಬರ ತೊಗೊಂಡು ಹೋಗ್ತೀವಿ. ಈ ವರ್ಷದಿಂದ ಹಿರೇ ಗೊಬ್ಬರ 600, 700 ರೂಪಾಯಿ ಪ್ಯಾಕೆಟ್. ಲೈನ್ ಹಚ್ಚಿ ನಿಂತರೂ ಹಿರೇ ಗೊಬ್ಬರ ಸಿಗೋದಿಲ್ಲ. ಸರ್ಕಾರ ಮಾಡ್ತಂದ್ರೆ 2,400 ರೂಪಾಯಿ ಅಂದಿದ್ದು 1,800, 1,900 ತೊಗೊಳಕ್ ಕುಂತಾರ. ಎಲ್ಲ ರೈತರಿಗೆ ಲಾಸ್ ಇದೆ. ಇನ್ನು ಕಳೆದ ವರ್ಷ ಕೆಎಂಎಫ್ನಿಂದ ಮೆಕ್ಕೆಜೋಳ ಖರೀದಿ ಮಾಡಿದ್ರು. ಈ ವರ್ಷವೂ ಕೆಎಂಎಫ್ನಿಂದ ಜೋಳ ಖರೀದಿಸಿ ಅಂತ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿದ್ದೇವೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ ನಾನು ಕೆಎಂಎಫ್ ಮೂಲಕ ಖರೀದಿ ಮಾಡೋದಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೇನೆ. ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ಲಿದೆ. ಸರ್ಕಾರದ ಕಾರ್ಯದರ್ಶಿಗಳು ಸಹಕಾರ ಇಲಾಖೆ ಅವರ ಗಮನಕ್ಕೆ ಕೂಡ ತಂದಿದ್ದೇನೆ. ಅದು ಪ್ರೊಸೆಸ್ ಅಲ್ಲಿ ಇದೆ. ಸಕಾಲಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಿದ್ರೆ ರೈತರಿಗೆ ಅನುಕೂಲವಾಗುತ್ತೆ. ಆದ್ರೆ ಈಗ ಖರೀದಿ ಕೇಂದ್ರ ಆರಂಭಿಸುವ ಕುರಿತು ಸರ್ಕಾರದಿಂದ ಯಾವುದೇ ಸ್ಪಷ್ಟತೆ ಇಲ್ಲ. ಇದರಿಂದ ರೈತರು ನಷ್ಟ ಅನುಭವಿಸುವಂತಾಗಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.